Are you free tonight? Yeah. Let's go for a movie, okay? Okay. ಎಂದ ವಿಸಿಟಿಂಗ್ ಅವರ್ಸ್ ಅಲ್ಲಿ ಮಾತಾಡ್ಬೇಕು ಇಂದ ಟಚಿಂಗ್ ಎಲ್ಲ ಬೇಡ. ಸ್ವಾತಿ ಮನೆ ಒಳಗೆ ಹೋಗೋಕೆ ನನ್ನ ಕೈಯಲ್ಲೇ ಆಗ್ಲಿಲ್ಲ. ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ ಅದನ್ನ ಹೇಳು. ನಾನಲ್ಲ, ಚಂದು ಮಾಡ್ತಾನೆ. ಚೇಚಿ ಚೇತ ಎಂದ ಎಷ್ಟು ದಿನ ಆಯಿನಿ ಕಾಣವಿಲ್ಲ. ಅದ ಚೇಚಿ, ನನ್ ಚೇಚಿ ನನಗೆ ರಾಖಿ ಕಟ್ಟೋಕಿನ ಮುಂಚೆ ಒಂದು ಟ್ವಿಂಕಲ್ 20ನ ಹುಡುಕಿ ನನ್ ಚೇಚಿಗೆ ತಾಳಿ ಕಟ್ಸೋಣ ಅಂತ ಹುಡುಕ್ತಾ ಇದ್ದ ಚೇಚಿ. ನನಕ್ಕ ಟ್ವಿಂಕಲ್ 20 ಅದ ಅವನು ಸಿಕ್ಕಿದನಾ? ಆರ್ಡರ್ ಕೊಟ್ಟಿದ್ದೀನಿ, ಸಿಗ್ತಾನೆ. ಥ್ಯಾಂಕ್ ಯು. ವಾಟ್ ಆರ್ಡರ್? ನಾಟಿ ಚೇತ. ಅಲ್ಲ ವಿದ್ಯಾ. ಹಾಯ್ ವಿದ್ಯಾ. ಹಾಯ್. ಏನ್ ಅರ್ಜೆಂಟ್ ಬರಕ್ ಹೇಳಿದಂತೆ? ಇವ್ ನನ್ ಕಸಿನ್ ಬ್ರದರ್. ಹಾಯ್. ಹಲೋ. ಸಾಹೇಬ್ರು ಒಂದು ಘನ ಕಾರ್ಯ ಮಾಡಿದ್ದಾರೆ. ಏನು? ಪ್ರೀತಿಲ್ ಸಿಕ್ಕಾಕೊಂಡಿದ್ದಾನೆ. ಪ್ರೀತಿಯಲ್ಲಿ ಸಿಕ್ಕಾಕೊಳ್ಳೋದು ತಪ್ಪ? ಪ್ರೀತಿ ಮಾಡೋದು ತಪ್ಪಲ್ಲ, ಆದ್ರೆ ಇವನು ಪ್ರೀತಿ ಮಾಡೋಕೆ ಸೆಲೆಕ್ಟ್ ಮಾಡ್ಕೊಂಡಿರೋ ಹುಡುಗಿ ತಪ್ಪು. ಅದಕ್ಕೆ ಅವಳ ತಂದೆ ಅಶೋಕ್ ಪಾಟೀಲ್ ಅಂತ ದೊಡ್ಡ ಮಲ್ಟಿಮಿಲಿನಿಯರ್. ಅದಕ್ಕೆ ಸಿಎಂ ಇಂದ PM ವರ್ಗೂ ದೊಡ್ಡ ದೊಡ್ಡ ಮನುಷ್ಯರ ಪರಿಚಯ ಇರುವಂತ ವ್ಯಕ್ತಿ. ಆದ್ರೆ ಏನಿಲ್ಲ, ನಾಳೆ ಸ್ವಾತಿ ಬರ್ತ್ಡೇ ಇದೆ, ಇವನಿಗೆ ವಿಶ್ ಮಾಡೋಕ್ಕೂ ಆಗಲ್ಲ. ಅಲ್ಲಿ ಸೆಕ್ಯೂರಿಟಿ ಬಹಳ ಟೈಟ್ ಆಗಿದೆ. ಅಟ್ಲೀಸ್ಟ್ ಇವ್ನು ತಗೊಂಡಿರೋ ಗಿಫ್ಟ್ ನ ಸ್ವಾತಿಗೆ ತಲುಪ್ಸೋಕೆ ನಿನ್ನ ಸಹಾಯ ಆಗುತ್ತಾ ಅಂತ. ಅಷ್ಟೇನಾ? ಒಂದು ಹುಡುಗಿ ನಿನ್ನ ಪ್ರೀತಿಸಿದಾಳಂದ್ಮೇಲೆ ಅವಳ ಬರ್ತ್ಡೇನ ಇಬ್ರು ಸೇರ್ತಾನೆ ಸೆಲೆಬ್ರೇಟ್ ಮಾಡ್ಬೇಕು. ಅದ್ ಬಿಟ್ಕೊಂಡು ಕದ್ದಿ ಮುಚ್ಚಿ ಗಿಫ್ಟ್ ಗ್ರೀಟಿಂಗು. ಲಿಸನ್, ಹೋಗಿ ಪಾರ್ಟಿಗೆ ಅರೇಂಜ್ ಮಾಡು. ಓಕೆ? Yes, Mr. Mark. Thank you. I got your email. Rest of it, my secretary will speak to you. Okay? Just a minute, sir. ಯಾರು? Sir, CM is on the line, sir. ನಮಸ್ಕಾರ. ಏನಿಲ್ಲ, ಇವತ್ತು ನಮ್ಮ ಸ್ವಾತಿ ಬರ್ತ್ಡೇ. ಇವತ್ತು ಈವ್ನಿಂಗ್ ಲೀಲಾ ಪ್ಯಾಲೇಸ್ಗೆ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬಂದ್ಬಿಡಿ. ಫ್ಯಾಮಿಲಿ ಅಂದ್ರೆ ಇನ್ಯಾರು? ನೀನು ನಿನ್ನ ಹೆಂಡತಿ. ನಮ್ಗೆ ಯಾವಾಗಲೂ ಜ್ಞಾಪಕ ಇರುತ್ತೆ, ನಿಮಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಜ್ಞಾಪಕ ಇರ್ತೀವಿ. ಹಾ. ಓಕೆ. ಹಾ, ಮಿಸ್ ಮಾಡದೆ ಬಂದ್ಬಿಡಿ. ರೈಟ್. Send the email immediately. Yeah, give it to me. Yes, Mr. Mark. Yeah, I got it. Yeah, I'll do it. ಸ್ವಾತಿ, ಏಯ್, ಯಾರು ನೀನು? ಯಾಕೆ ನನ್ನ ರೂಮಿಗೆ ಬಂದಿದ್ದು? ನಾನು ಬೆನ್ಸ್ ಕಂಪ್ನಿಯಿಂದ ಬಂದಿದ್ದೀನಿ. ಒಂದು ಡ್ರೈವ್ ಹೋಗೋಣ. ಹೌ ಡೇರ್ ಯು? ಸಿದ್ದಯ್ಯ. ಅಯ್ಯೋ, ನಾನ್ ಕರೆದ್ರೆ ಬರ್ದೇ ಇರ್ಬೋದು, ಆದ್ರೆ ಮಹೇಶ್ ಕರೆದ್ರೆ? ಮಹೇಶ್, Check the share list, okay? ಎಸ್ ಸರ್. ಸ್ವಾತಿ, ಎಲ್ಲಿಗಮ್ಮ? ಡ್ಯಾಡಿ ಹೊಸ ಕಾರು ಟ್ರಯಲ್ ನೋಡ್ಕೊಂಡು ಬರ್ತೀನಿ. Okay, take care. ಥ್ಯಾಂಕ್ ಯು ಡ್ಯಾಡ್. ಕೇಕ್ ಕಟ್ ಮಾಡಿ. ಬೆನ್ಸ್ ಕಂಪನಿ ರೆಪ್ರೆಸೆಂಟೇಟಿವ್ ನೀವಾ? ಎಸ್ ಸರ್. ಅಂದ್ರೆ ಸ್ವಾತಿ ಹೋಗಿದ್ದು ಯಾರ ಜೊತೆಲಿ? ಸರ್, ಇದುವರೆಗೂ ಕನ್ಫರ್ಮ್ ಆಗಿರಲಿಲ್ಲ ಅಂತ ನಿಮ್ಮ ಹತ್ರ ಹೇಳಿರಲಿಲ್ಲ. ಸ್ವಾತಿ ಮೇಡಮ್ ಯಾರನ್ನೋ ಲವ್ ಮಾಡ್ತಿದ್ದಾರೆ ಅಂತ ರೀಸೆಂಟ್ ಆಗಿ ಇನ್ಫಾರ್ಮೇಶನ್ ಬಂದಿದೆ. ಒಂದು ವೇಳೆ ಅವನೇ ಬಂದಿರ್ಬೋದು ಅನ್ಸುತ್ತೆ. ಇವನ್ ಡೀಟೇಲ್ಸ್ ವಿದಿನ್ 5 minutes ನನಗೆ ಬೇಕು. ಥ್ಯಾಂಕ್ ಯು ಚಂದು. ಇವತ್ತು ನಾವಿಬ್ರು ಒಬ್ರನ್ನೊಬ್ರು ನೋಡ್ತೀವಿ ಅನ್ನೋ ನಂಬಿಕೆನೇ ಇರಲಿಲ್ಲ. ಓಕೆ, ಈಗ ಟೈಮ್ ವೇಸ್ಟ್ ಮಾಡದೆ ಇಬ್ರು ಹೋಗಿ ಮನಸ್ಸಿನಲ್ಲಿ ಏನಿದೆಲ್ಲ ಮಾತಾಡ್ಕೊಳ್ಳಿ. ತುಂಬಾ ಥ್ಯಾಂಕ್ಸ್. ನಿನ್ನಿಂದ ಇವತ್ತು ಮತ್ತೆ ನನ್ನ ಬ್ರದರ್ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ. ಆದ್ರೆ ನಂಗೊಂದು ಡೌಟು, ಅಷ್ಟು ಸೆಕ್ಯೂರಿಟಿ ಇರೋ ಕೋಟೆ ಒಳಗೆ ಹೇಗೆ ಹೋಗಿ ಕರ್ಕೊಂಡು ಬಂದೆ? ಅದಕ್ಕಿಂತ ಮುಂಚೆ ನಾನೊಂದು ಮಾತು ಹೇಳ್ತೀನಿ.
ಲವ್ ಯು. ಆ ಜಸ್ಟ್ ಎಕ್ಸ್ಪ್ಲೈನಿಂಗ್. ಈಗ ನಾನು ನಿನಗೇನು ಕೊಟ್ಟೆ? ಹೂವು. ನನ್ನ ಹೃದಯ. ಹೃದಯ. ಒಬ್ಬ ಆರ್ಡಿನರಿ ಮ್ಯಾನ್ ನಾನೇ ನನ್ನ ಹೃದಯನ ಒಂದು ಹೂವಿನ ರೂಪದಲ್ಲಿ ನಿನಗೆ ಕೊಟ್ಟೆ ಅಂದಮೇಲೆ ಒಬ್ಬ ಕೋಟ್ಯಾಧೀಶ್ವರ ಮನಸ್ಸು ಮಾಡಿದ್ರೆ ಗೌರ್ಮೆಂಟ್ನೇ ರೂಲ್ ಮಾಡೋ ಕೆಪಾಸಿಟಿ ಇರೋ ಸ್ವಾತಿ ತಂದೆ ಅವಳ ಬರ್ತ್ಡೇಗೆ ಗಿಫ್ಟ್ ಆಗಿ ಏನು ಕೊಡ್ಬೋದು? ನಂಗೆ ಗೊತ್ತಿಲ್ಲ. ನನಗೂ ಗೊತ್ತಿಲ್ಲ. ಅದಕ್ಕೆ ₹100 ಸೆಕ್ಯೂರಿಟಿ ಬಾಯ್ಬಿಟ್ಟ. ಆಮೇಲೆ ಇದ್ದಿದ್ದೆ. ಇಂಥ ವಿಷಯದಲ್ಲಿ ನೀನು ಜಗತ್ಕಿಲಾಡಿ. ಏನೇ ಮಾಡಿದ್ರು ನಾನು ಮಾಡಿದ್ದೆಲ್ಲ ಪ್ರೀತಿಗಾಗಿ, ಅವ್ರ ಪ್ರೀತಿಗಾಗಿ. Hey Vidya, come on, let's go, yeah. 1 minute, yeah. Good boy. ನಮಸ್ಕಾರ. ನಮಸ್ಕಾರ. ಓ, ನಿಮ್ಮ ಮಕ್ಕಳ? ಓ, ಐಮ್ ಸಾರಿ, ನಾನು ಯಾರು ನಿಮ್ಗೆ ಹೇಳಲೇ ಇಲ್ಲ. ನನ್ನ ಹೆಸರು, ನನ್ನ ಅಡ್ರೆಸ್ಸು, ನಾನೆಂಥ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳೋದಕ್ಕಿಂತ ಒಂದೇ ಮಾತನ್ನು ಹೇಳಬೇಕು ಅಂತಂದ್ರೆ, ಐ ಆಮ್ ಎ ಪೊಸೆಸಿವ್ ಫಾದರ್. ನನಗಿರೋವಳು ಒಬ್ಬಳೆ ಮಗಳು. ಅವಳು ಅಂದ್ರೆ ನನಗೆ ಪ್ರಾಣ. ಆದ್ರೆ ಅವಳಿಗೀಗ ನಿನ್ನ ತಮ್ಮ ಚಂದ್ರು ಅಂದ್ರೆ ಪ್ರಾಣ. ನಿಮ್ಮ ಹಾಗೆ ನನಗೂ ಅದು ತಿಳಿದು ಶಾಕ್ ಆಗೋ ಟೈಮ್ಗೆ ಅವರಿಬ್ಬರದು ಪಾರ್ಕು ಸಿನಿಮಾ ಅಂತ ಸುತ್ತಾಟನೆ ಮುಗಿದು ಹೋಗಿತ್ತು. ಅದಕ್ಕೆ ಲವ್ ಸ್ಟೋರಿನ ಇಲ್ಲಿಗೆ ಮುಗಿಸೋದು ಒಳ್ಳೇದು. ಇಲ್ಲಾಂದ್ರೆ ಹಾರಿಸ್ಕೊಂಡು ಹೋಗೋದು, ಇಲ್ಲ ಮದುವೆ ಮುಗಿದು ಹೋಗುತ್ತೆ. ನನ್ನ ರೇಂಜಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವ್ನ ಕೈಕಾಲು ಮುರಿಸ್ಬೋದು, ಇಲ್ಲ ನನ್ನ ಜನರಿಗೆ ಹೇಳಿ ಅವನ್ನೇ ಮುಗಿಸ್ಬೋದು. ತುಂಬ ಸುಲಭ. ಬಟ್ ನಾನು ಒಬ್ಬ ತಂದೆ ಅಲ್ವಾ, ನಿನ್ನ ಫೀಲಿಂಗ್ಸ್ ನನಗೂ ಅರ್ಥ ಆಗುತ್ತೆ. ನಾಳೆ ಚಂದು ಅವನು ಈ ಕರ್ನಾಟಕದಲ್ಲಿ ಇರಬಾರ್ದು. ಅವನಿಗೆ ಹೇಳಿ ಇನ್ನೊಂದು ಸಾರಿ ನನ್ನ ಮಗಳ ಕಡೆ ಕಣ್ಣೆತ್ತು ನೋಡಿದ್ರೆ ನಾನು ಏನು ಮಾಡ್ತೀನಿ ಅಂತ ಹೇಳಲ್ಲ. ಬಬ್ಲು, ಬಬ್ಲು, ನೀ ಒಳಗಡೆ ಹೋಗು. ಅಕ್ಕಿ ಏನ್ ಈಗಲೇ ಕನ್ನಡ ಅಕ್ಕಿ, ಇಟ್ಕೊಂಡು ನೀನು ಒಳಗಡೆ ಹೋಗು. ಒಳಗಡೆ ಬಂದ್ ಹಾಕ್ತೀನಿ. ಅದಕ್ಕೇನು ಅಷ್ಟೊಂದು ಅವಸರನ? ಈ ಮನೇಲಿ ಎಲ್ರು ಅವ್ರವ್ರಿಗೆ ಇಷ್ಟ ಬಂದ ಹಾಗೆ ಆಡ್ತಿದ್ದಾರೆ. ಯಾರಿಗೂ ಹೇಳೋರಿಲ್ಲ, ಕೇಳೋರಿಲ್ಲ. ಎಲ್ಲ ಅವ್ರದೇ ರಾಜಭಾರ. ಈಗ ಏನಾಯ್ತು? ಅಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಇಲ್ಲಿ ಕಳ್ಸೋದು, ಇಲ್ಲೇನಾದ್ರೂ ಜಗಳ ಆಯ್ತು ಅಂದ್ರೆ ಅಲ್ಲಿ ಕಳ್ಸೋದು. ಇದೆಲ್ಲ ಬೇಡ ಅಂತಾನೆ ಅಪ್ಪ ಅಮ್ಮನ್ಗೆ ಬನ್ನಿ ಅಂತ ಫೋನ್ ಮಾಡಿದೀನಿ. ನಿನ್ನೇನ್ ಮಾಡ್ಬೇಕು ಅಂತ ಅವರೇ ಬಂದು ಡಿಸೈಡ್ ಮಾಡ್ಲಿ. ಏನಾಯ್ತು ಈಗ? ಇನ್ನೇನಾಗ್ಬೇಕು? ಓದಕ್ ಬಂದವರು ಓದ್ಕೊಂಡು ಹೋಗ್ಬೇಕು. ಅದ್ ಬಿಟ್ಟು ಏನಿದು ಪ್ರೀತಿ ಪ್ರೇಮ ವ್ಯವಹಾರ? ಪ್ರೀತಿನ? ಹೌದು. ತಾವು ಒಂದ್ ಹುಡುಗಿನ ಬಹಳ ಪ್ರೀತಿ ಮಾಡಿದೀರಾ ಅಂತ ಆ ಹುಡುಗಿ ಅಪ್ಪನೇ ಬಂದ್ ಹೇಳಿದ್ರು. ತಾವು ಆ ಹುಡುಗಿ ಇಬ್ರು ಸೇರಿ ಸಿನಿಮಾ ಪಾರ್ಕ್ ಅಂತ ತಿರುಗ್ತಾ ಇದ್ದೀರಂತೆ. ನಾನೊಬ್ಬ ಹುಡುಗಿ ಜೊತೆ ತಿರುಗೋದ? ಈಗ ಹುಡುಗಿ ಬೇಕು ಅಂದ್ರೆ ಸಾಯ್ತೀನಿ, ನಿನ್ನನ್ ಬಿಟ್ಟು ಬೇರೆ ಯಾರನ್ನು ಮದ್ವೆ ಆಗಲ್ಲ ಅಂತ ಹಠ ಹಿಡ್ತಿದ್ದಾಳಂತೆ. ಮೊದ್ಲು ನಿನ್ನ ಇಲ್ಲಿಂದ ಕಳಿಸ್ಲಿಲ್ಲ ಅಂದ್ರೆ ನಿನ್ನನ್ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ವಾರ್ನಿಂಗ್ ಮಾಡಿ ಹೋಗಿದ್ದಾರೆ ಅವರಪ್ಪ. ಯಾವನ ಬಂದು ವಾರ್ನಿಂಗ್ ಮಾಡಿದೆ ಅಂತ ನೀನ್ ಯಾಕೆ ನೀನ್ ಇದೆಲ್ಲ ಯಾತಕ್ ಮಾಡ್ಕೊಂತೀಯ ಹೇಳೋದು? ಏನಕ್ಕೆ ಬೇಕು ನಮ್ದವ್ರ ಸಾವು? ಯಾಕಿದೆ ಗೊತ್ತಿಲ್ಲ, ನಿನ್ ಮಾತು ನಂಬೋದು ಹೇಳು. ಬೇಕಿದ್ರೆ ವಿದ್ಯಾ, ನಿಮ್ಗೆ ಏನ್ ಬುದ್ಧಿ ಹೇಳೋದು ನನಗೆ?
Let's go to Water World. Yeah, nice idea. Vidya, have you gone there? It's so cool, yeah, we have to go. Yeah, Hi. it's hot here. ವಿದ್ಯಾ, ಏನು? ಏನ್ ಮಾತಾಡ್ದೆ ಹಾಗೆ ಹೋಗ್ತಾ ಇದೀಯಾ? ಸುಮ್ನೆ. ನನ್ನಿಂದ ಏನಾದ್ರು ಮಿಸ್ಟೇಕ್ ಆಯ್ತಾ? ಇಲ್ಲ, ನಾನೇ ತಪ್ಪು ಮಾಡಿದ್ದು. ಏನ್ ತಪ್ಪು ಮಾಡಿದೆ? ಅದೇ ಗೊತ್ತಿಲ್ಲ. ತಪ್ಪು ಮಾಡಿದ್ದು ನೀನೇ ಅಂತ್ಯ, ಗೊತ್ತಿಲ್ಲ ಅಂತ್ಯ. ಸರಿ ಬಿಡು, ನಿನ್ನ ಹತ್ರ ಒಂದು ವಿಷಯ ಕ್ಲಾರಿಫೈ ಮಾಡ್ಬೇಕು ನಾನು. ನನ್ನ ಹತ್ರ ಕ್ಲಾರಿಫೈ ಮಾಡೋ ವಿಷಯ ಏನಿದೆ? ಅದೇ ಹೇಳ್ತಾ ಇದ್ದೀನಲ್ಲ, ನಿನ್ನೆ ನಮ್ಮ ಮನೆಗೆ ಬಂದಿದ್ದು ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ ಅಪ್ಪ. ಆ ಹುಡುಗಿ ಯಾರು ಹೇಳು? ನೀನು ಪ್ರೀತಿಸ್ತಾ ಇರೋ ಹುಡುಗಿ. ಇದೇ ವಿಷಯ ಕ್ಲಾರಿಫೈ ಮಾಡಕ್ ಬಂದಿರೋದು ನಾನು. ಯಾರು ನೀನು ಲವರ್ ಅನ್ಕೊಂತ ಇದೆಯೋ ಅದು ಬೇರೆ ಯಾರು ಅಲ್ಲ, ಸ್ವಾತಿ. ಸ್ವಾತಿನ ಕರ್ಕೊಂಬರಕ್ಕೆ ಅವ್ರ ಮನೆಗೆ ಹೋದಾಗ ಅವ್ರ ಅಪ್ಪ ನಾನು ನೋಡಿದ್ರಲ್ಲ, ನನ್ನನ್ನೇ ಅವಳು ಲವರ್ ಅನ್ಕೊಂಡ್ಬಿಟ್ಯಾರ ಅಷ್ಟೇ. ಅಂದ್ರೆ ಬೆಳಗ್ಗೆ ಬಂದಿದ್ ಸ್ವಾತಿ ತಂದೆನಾ? ಅದು ನನಗೆ ಬೆಳಿಗ್ಗೆ ಫೋಟೋ ತೋರಿಸಿ ಪೇಪರಲ್ಲಿ ಬಂದಿದ್ದು ಇವರೇ ಅಂತ ನಮ್ಮ ಅಕ್ಕ ಹೇಳ್ದಾಗ್ಲೇ ನನಗೆ ವಿಷಯ ಗೊತ್ತಾಗಿದ್ದು. ಅಷ್ಟೇನಾ? ಮತ್ತೆ ಇನ್ನೇನು ಅನ್ಕೊಂಡೆ? ನಾನೇನ್ ಅನ್ಕೊಂಡೆ? ಅನ್ಕೊಳ್ದೆ ಫೀಲ್ ಆಗ್ಬಿಟ್ಯಾ? ನಾನೆಲ್ಲಿ ಫೀಲ್ ಆದೆ? ಫೀಲು ಆಗ್ಲಿಲ್ವಾ? ಚಂದು, ನೀನ್ ಯಾವ್ದೋ ಒಂದು ಹುಡುಗಿ ಲವ್ ಮಾಡ್ಬಿಟ್ಟಿದ್ಯಂತೆ. ಅವ್ರಪ್ಪ ನಿಮ್ಮನೆ ಬಂದು ಫುಲ್ ಆವಾಜ್ ಅಂತೆ. ಕಾಲೇಜಿಲ್ಲ ಪುಕಾರ್ ಗುರು, ಏನ್ ಒಳ್ಳೆ ಫಿಗರ್. ಮಗನೇ, ಅಯ್ಯೋ, ಈಗ ತಾನೆಲ್ಲ ಕ್ಲಾರಿಫೈ ಮಾಡ್ಕೋತಾ ಇದೀನಿ, ಮತ್ತೆ ಒಂದು ಎಡವಟ್ ಮಾಡ್ಬೇಡ. ಇರ್ಲಿ, ಕ್ಲಾಸಿಗೆ ಹೋಗೋಣ ಬನ್ನಿ. ಅಬ್ಬಾ, ಅಷ್ಟೇ ತಾನೆ. ನಿಮ್ಮನೆಗೆ ಏನೇನ್ ಅನಾಹುತ ತನ್ನೋ ಅಂತ ಗಾಬರಿ ಆಗಿದ್ವಿ. ಹಾಗೇನಾದ್ರೂ ಆಗಿದ್ದಿದ್ರೆ ಅವನ ಕೈ ಕಾಲು ಮುರಿದು ಮೂಲೆಯಲ್ಲಿ ಕುಂಡಿಸ್ತಾ ಇದ್ದೆ. ವಾಟ್ ಅ ಸರ್ಪ್ರೈಸ್. ಅಮ್ಮ, ಯಾವಾಗ ಬಂದ್ರಿ? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ್ವಿ. ಅಮ್ಮ, ಯಾರಿ? ದಿಸ್ ಇಸ್ ವಿದ್ಯಾ. ನಮಸ್ಕಾರ. ನಮಸ್ಕಾರ. ಮೈ ಕ್ಲಾಸ್ಮೇಟ್, ಮೈ ನೇಬರ್. ಆಮೇಲೆ ನನಗೆ ತುಂಬಾ ನನಗೆ ನಿನಗೆ ಫ್ರೆಂಡ್. ಚಂದು, ನೀನ್ ನಾಳೆನೆ ಕಾಲೇಜಿಂದ TC ತಗೊಂಬಂದ್ಬಿಡ. ನೀನು ನಮ್ ಜೊತೆ ಹೈದರಾಬಾದ್ಗೆ ಬರ್ವಿ ಅಂತೆ. ಹೈದರಾಬಾದ್ಗ? ಹೌದು ಕಣೋ, ಎಷ್ಟು ಪ್ರಯತ್ನ ಪಟ್ರು ನೀನನ್ ಬಿಟ್ಟಿಡಕ್ ಆಗ್ತಿಲ್ಲ. ಅದಕ್ಕೆ ನೀ ಇಲ್ಲಿ ಹೇಗ್ ಗಂಭೀರವಾಗಿರ್ತೀಯೋ ಅಲ್ಲೂ ಹಾಗೆ ಇರು. ಆಗ ಯಾವ ತೊಂದ್ರೆನೂ ಇರಲ್ಲ. ಅಮ್ಮ, ಅಮ್ಮ ಏನ್ ಹೇಳ್ತಾ ಇದ್ದೆ ನೀನು? ನನ್ನಂತ ಒಬ್ಬ ಸಿನ್ಸಿಯರ್ ಸ್ಟೂಡೆಂಟ್ನ 3 ತಿಂಗಳಿಗೆ ಒಂದ್ಸತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ರೆ ನನ್ನ ಭವಿಷ್ಯ ಏನಾಗಬೇಕು? ನಿಮ್ಮಿಷ್ಟದ ಪ್ರಕಾರ ನಾನು IAS IPS ಮಾಡಿ DCನೋ PCನೋ ಆಗಿ ಭವಿಷ್ಯನ ರೂಪಿಸ್ಕೊಬೇಕು ಅಂತ ಇದ್ದೀನಿ. ದೇಶಕ್ಕೆ, ದೇಶದ ಪ್ರಜೆಗಳಿಗೆ ಸೇವೆ ಮಾಡಿದ್ರೆ ತಾನೆ ನಿಮ್ಮ ಮಗನಾಗಿ ಹುಟ್ಟಿ ಸಾರ್ಥಕ. ಏಯ್ ನಿಲ್ಸೋ. ಇಷ್ಟೆಲ್ಲ ಕತೆ ಹೇಳ್ತಾ ಇದೀಯ ಅಂದ್ಮೇಲೆ ಇಲ್ಲೂ ಬಿಟ್ಟು ಬರಕ್ಕಾಗದೆ ಇರ್ತಕ್ಕಂಥ ಪುಂಡ್ರ ದಂಡ ಇದೆ ನಿನಗೆ. ಹೌದು, ನಿಮಗಿದ್ಬಿಟ್ರೆ ಬೇರೆ ತಲೆಗೆ ಬರಲ್ವೇ? ಈಗ ವಿದ್ಯೆನೆ ತಗೊಳ್ಳಿ. ನಾವೊಬ್ರನ್ನೊಬ್ರು ತುಂಬಾ ಇಷ್ಟಪಡ್ತೀವಿ. ಕಾಲೇಜಿಗೆ ಬೈಕಲ್ಲಿ ಒಟ್ಟಿಗೆ ಹೋಗ್ತೀವಿ, ಕ್ಲಾಸ್ ರೂಮಲ್ಲೂ ಪಕ್ಕನೇ ಕೂರ್ತೀವಿ, ಮುಖಾಮುಖ ನೋಡ್ತಾನೆ ಊಟ ಮಾಡ್ತೀವಿ, ಒಟ್ಟಿಗೆ ವಾಪಸ್ ಬರ್ತೀವಿ, ಒಂದೊಂದು ಮೂಮೆಂಟ್ನು ಒಟ್ಟಿಗೆ ಎಂಜಾಯ್ ಮಾಡ್ತೀವಿ. ಒಂದು ದಿವಸ ಏನು, ಒಂದು ಕ್ಷಣನೂ ಅವಳ ನೋಡ್ತಾ ಇರಕ್ಕಾಗಲ್ಲ ನನಗೆ. ಇದನ್ನ ನೀವು ಪುಂಡ ಸ್ನೇಹ ಅಂತ ಹೇಳ್ತೀರಾ? ನೋ, ದಿಸ್ ಇಸ್ ಲವ್ಲಿ ಫ್ರೆಂಡ್ಶಿಪ್. ಏನ್ ವಿದ್ಯಾ? ಏನ್ ಹೇಳಿ ಅಂದ್ರೆ, ನಿಮ್ಮ ಬಿಸಿನೆಸ್ ಏನಾದ್ರೂ ಡಲ್ ಆಗಿದೆಯೋ ಅಥವಾ ನನ್ನ ಮಗಳ ಜಿಪಣ್ತನ ಏನಾದ್ರೂ? ಏನಾಯ್ತು? ನಿಮ್ಮಪ್ಪ ಕಷ್ಟ ಇದ್ದಾನೆ. ಯಾಕೆ ಮಾವ, ಏನಾಯ್ತು? ಏನಿಲ್ಲ, ಅಪರೂಪಕ್ಕೆ ನಿಮ್ಮ ಮನೆಗೆ ಬಂದಿದ್ದೀವಿ. ಊಟಕ್ಕೆ ಚಿಕನ್ನು ಮಟನ್ನು ಸಿಗುತ್ತೆ ಅಂತ ನಾವು ಅನ್ಕೊಂಡಿದ್ರೆ ಇದೇನು ಸೊಪ್ಪು ಸೆರೆ ಸಾಂಬಾರು. ಅದ ಮಾವ, ದೇವರ ಸೃಷ್ಟಿಯಲ್ಲಿ ನಾವು ತಿನ್ನೋದಕ್ಕೆ ಅಂತ ಸೊಪ್ಪು, ತರಕಾರಿ, ಹಣ್ಣು, ಹಂಪಲು ಎಲ್ಲ ಇರಬೇಕಾದ್ರೆ ಪ್ರಾಣಿಯನ್ನು ಕೊಂದು ಅದರಿಂದ ಎಂಜಾಯ್ ಮಾಡೋದು ರಾಕ್ಷಸತ್ವ ಅಲ್ವಾ? ಪಾಪ, ಅದು ಕೂಡ ನಮ್ಮ ತರ ಒಂದು ಜೀವ ಇರೋ ಪ್ರಾಣಿ ಅಲ್ವಾ?
ಏನ್ ಹೇಳ್ತಾ ಇದ್ದೀರಾ? ಅಯ್ಯೋ ಅತ್ತೆ, ಇದು ನಾವು ಹೇಳಿದ ಮಾತಲ್ಲ. ನಿಮ್ಗೆ ಭಗವಾನ್ ಬುದ್ಧ ಪಾರ್ಟ್ 2 ಗೊತ್ತಾ? ಭಗವಾನ್ ಚಂದೂರವರು ಅವರು ಹೇಳಿದ ವೇದ ವಾಕ್ಯ. ಅದಕ್ಕೆ ನಾವು ಮಾಂಸ ಮಡ್ಡಿ ಎಲ್ಲ ಬಿಟ್ಬಿಟ್ಟು ಸೊಪ್ಪು ಸದೆ ಅದು ಇದು ತಿನ್ಕೊಂಡಿದೀವಿ. ಅವನಿಷ್ಟು ಬದಲಾವಣೆ ಆಗಿದ್ದಾನೆ ಅಂತಂದ್ರೆ ನಿಜವಾಗ್ಲೂ ಗ್ರೇಟ್. ನಾನಿನ್ನು ಬರ್ತೀನಿ ಅಂಕಲ್. ಅಕ್ಕ, ಏನು ಇಷ್ಟ ಕತ್ಲಲ್ಲಿ ನೀನೊಬ್ಳೆ ಹಾಸ್ಟೆಲಿಗೆ ನಡ್ಕೊಂಡು ಹೋಗ್ತ್ಯಾ? ಏಯ್, ಹಾಸ್ಟೆಲ್ ಎಲ್ಲೋ ಇದೆ, ಎಡು ಬಿದ್ರೆ ಹಾಸ್ಟೆಲಪ್ಪ. ಆದ್ರೂ ಹುಡುಗಿನೊಬ್ಬಳೆ ಕಳ್ಸದ, ಅದಕ್ಕೆ ನಾವು ಹೋಗಿ ಬಿಟ್ಬಿಟ್ ಬರ್ತೀವಿ. ಜೊತೆಗೆ ಮಾಮನ್ನು ಕರ್ಕೊಂಡು ಹೋಗ್ತೀವಿ. ಬಾ ಮಾಮ. ನಿನಗೆ ಯಾವತ್ತೋ ಇಲ್ಲ ಅಂತಿದ್ದೀನಿ ನಾನು. ನಡಿ 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 ನಡಿ. ಅಕ್ಕ, ನೀನೇನು ತಿಳ್ಕೊಳಲ್ಲ ಅಂದ್ರೆ ಒಂದ್ ಮಾತ್ ಕೇಳ. ಕೇಳು. ಅಲ್ಲ, ನಾವಿಬ್ರು ಲೇಡೀಸ್ ಆಗಿರೋದ್ರಿಂದ ಕೇಳ್ತಾ ಇದ್ದೀನಿ. ನೀನ್ ಮದ್ವೆ ಆಗ ಹುಡುಗ ಹೇಗಿರ್ಬೇಕು? ಅಲ್ವೇ, ನೀನಿನ್ನೂ ಬೇಬಿ, ನಾನ್ ಗರ್ಲ್ ಗೊತ್ತಾ? ಏನೇ ಆದ್ರೂ ನಾವಿಬ್ರು ಲೇಡೀಸ್ ತಾನೆ, ಹೇಳಕ್ಕ. ನಾನ್ ಮದ್ವೆ ಆಗವನು ಎತ್ತರವಾಗಿ ಸ್ಮಾರ್ಟ್ ಆಗಿರ್ಬೇಕು. ಆಮೇಲೆ ಸಿಗರೇಟ್ ಸೇದೋರ್ನ ಕಂಡ್ರೆ ನಂಗಾಗಲ್ಲ. ಹೂ ಬಿಟ್ಟಾಯ್ತು. ಅಲ್ಲ, ನೆಕ್ಸ್ಟ್ ಕ್ವಾಲಿಟಿ ಏನು? ಆಲ್ಕೋಹಾಲ್ ಕುಡಿಬಾರ್ದು. ಅದಿಲ್ವೇ ಇಲ್ಲ ಬಿಡಿ. ಆಮೇಲೆ ಆಮೇಲೆ ಅಷ್ಟೇ. ಈ ಎಲ್ಲ ಕ್ವಾಲಿಟಿ ಇರೋವನು ನನಗಿಷ್ಟ ಆಗಿ ಅವನು ಇಷ್ಟಪಟ್ರೆ ಮದುವೆ ಆಗ್ತೀನಿ. ಅಷ್ಟೇನಾ? ತರಲೆಗಳ ಸುಮ್ಮನೆ ತಲೆ ತಿಂತಾರೆ. ಏಯ್ ಮಾಮ, ನೀನ್ ಕ್ಯಾಡ್ಬರೀಸ್ ಕೊಡುವಾಗ ತಲೆ ಮೇಲೆ ಹೊಡಿತೀನಿ ಅಂತಾನೆ ಹೇಳಿರ್ಲಿಲ್ಲ? ಸ್ವಲ್ಪ ಹಾಗೇನೆ, ನೀವು ಹೊರಡಿ. ಗುಡ್ ನೈಟ್. ಬಾಯ್ ಬಾಯ್. ನೋ ಡೌಟ್ ಮಾಮ, ಅಕ್ಕ ಹೇಳಿದ್ದಲ್ಲ ನಿಂಗೇನೆ. ಅಯ್ಯ ಅಯ್ಯ, ಬಿಡ ಬಿಡ. ಏಯ್, ಚಂದು, ನಾನು ಬಿಡು ಅವ್ರ್ನ. ಬಿಡಲೇ. ಬಿಡು, ಬಿಡು ಅವ್ರ್ನ. ನಿನ್ಗೇನ ಬಂತು ದಾಡಿ? ಒಳ್ಳೆ ಹುಡ ಇಟ್ಕೊಂಡಂಗೆ ಹಿಡ್ಕೊಂಡಿದ್ಯಲ್ಲ ನನ್ನ. ಅದು ಬಾವ ಕನಸಲ್ಲಿ ಬೆಚ್ಚ ಬಿದ್ದೆ ಅಂತ ಕಾಣುತ್ತೆ. ಸಾರಿ. ತಿರ್ಗಾ ಒಂದು ಬೆಚ್ಚ ಬಿದ್ಬಿಟ್ರೆ ನನಗೆ ಡೇಂಜರು. ಜಡೆ ಹಿಡಿದೆನ ತಾರ. ಹಾಯ್ ಡನ್ಲಪ್ ಟೈರ್. Vidya, can I join you? Sure, if you have the goods. ಏನಂದ ನೀನು? If you have the guts, hey! Cheers. I know.
ವಿದ್ಯಾ ಕ್ಲಾಸ್ ಇದೆಲ್ಲ ಹಾಸ್ಟ್ಲಿಗೆ ಹೋಗ್ತಾ ಇದೆಯೋ? ಕ್ಲಾಸ್ ಏನೂ ಇಲ್ಲ. ಹಾಗಾದ್ರೆ ನಾ ಡ್ರಾಪ್ ಮಾಡ್ಲಾ? ಬೇಡ. ಯಾಕೆ ಮೂಡೊಂಥರ ಚೇಂಜ್ ಆಗಿದ್ದಲ್ಲ? ನೀನು ಮಾಡ್ತಾ ಇರೋದು ಸರಿ ಇಲ್ಲ. ಏನು ಮುಖ ಒರ್ಸ್ಕೋತಾರದ? ಅಲ್ಲ, ನೀನ್ ನೋಡ್ತಾ ಇರೋದು. ನಾನು ನಿನ್ ಮುಖ ನೋಡ್ತಾ ಇದ್ದೀನಿ, ಅದ್ರಲ್ಲಿ ತಪ್ಪೇನಿದೆ? ನೀನ್ ನೋಡಿದ್ದು ನನ್ ಮುಖ ಅಲ್ಲ, ಸೊಂಟನ. ನೋ, ಸುಳ್ಳು ಹೇಳ್ಬೇಡ. ನೀನ್ ನೋಡಿದ್ಯೋ ಇಲ್ವೋ? ಬೈ ಆಕ್ಸಿಡೆಂಟ್ ನೋಡಿರ್ಬೋದು, ಅದಕ್ಕೆ ನೀನು ಒಂದೇ ಸಲ ನೋಡಿದ್ರೆ ಬೈ ಆಕ್ಸಿಡೆಂಟ್ ಅನ್ಬಹುದು. ಪದೇ ಪದೇ ನೋಡಿದ್ರೆ ಅದು ಇಂಟೆನ್ಷನಲ್. ತಪ್ಪು ಮಾಡಿದ್ದು ಅಲ್ಲದೆ ಇಲ್ಲ ಅಂತ ಸುಳ್ಳು ಬೇರೆ ಹೇಳ್ತಾ ಇದ್ಯಾ? ಐ ಹೇಟ್ ದಿಸ್ ಆಟಿಟ್ಯೂಡ್. ಅದರಲ್ಲಿ ತಪ್ಪೇನಿದೆ? ತಪ್ಪ? ಒಂದು ವಸ್ತುನ ಸುಂದರವಾಗಿದೆ ಅಂತ ನೋಡೋದಕ್ಕೂ ಅದೇ ವಸ್ತುನ ಕಳ್ಳ ದೃಷ್ಟಿಯಿಂದ ನೋಡೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗೊತ್ತಾ ನಿನಗೆ? ಅದು ನಾನು ಏನ್ ಹೇಳ್ಬೇಕು? ಏನದು? ಅದು ಸೂಕ್ಷ್ಮತೆ ಇದ್ರೆ ಗೊತ್ತಾಗುತ್ತೆ. ಹೇಯ್, ನನಗ ಫ್ರೀಡಮ್ ಇದೆ ಅಂತ ನಾನು ನೋಡಿದ್ನಪ್ಪ. ಫ್ರೀಡಮ್? ನನ್ನ ಸೊಂಟ ನೋಡೋ ರೇಂಜ್ಗೆ ನಾನ್ ನಿನಗೆ ಫ್ರೀಡಮ್ ಕೊಟ್ಟಿದ್ದೀನಾ? ಹಾಗೆ ಹೇಳಿಲ್ಲ ವಿದ್ಯಾ, ನಾನು ಇರೋ ವಿಷಯ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ, ನೀನ್ ನನ್ನ ಲವ್ ಮಾಡ್ತಾ ಇದ್ದೆ. ಲವ್ವ ಹಾಗಂತ ನಾನು ಹೇಳಿದ್ನಾ? ಪ್ರೀತಿಗೆ ಅರ್ಥ ಗೊತ್ತಾ ನಿನಗೆ? ಅದು ಇಲ್ಲಿ ಇಲ್ಲಿ ಹುಟ್ಟೋದು. ಅದನ್ನ ಸ್ಪಂದಿಸೋಕೆ ಈ ಕಣ್ಗಳಿರೋದೇ ಹೊರತು ಕಾಮ ದೃಷ್ಟಿಯಿಂದ ನೋಡೋದಕ್ಕಲ್ಲ. ಸ್ಟಾಪ್ ಇಟ್ ಯಾರ್. ಛೇ, ಬಿಟ್ರೆ ನಾನು ನಿನ್ನ ಕಣ್ಣಲ್ಲೇ ರೇಪ್ ಆಗ್ಬಿಟ್ಟೆ ಅಂತ ಹೇಳ್ತೀಯ ಅವಾಗ? ಎಸ್, ಆಲ್ಮೋಸ್ಟ್ ಅದೇ. ಪ್ರೀತಿ ಅಂದ್ರೆ ನಂಬಿಕೆ, ವಿಶ್ವಾಸ. ಅದು ನಿನ್ನ ಹತ್ರ ಇದ್ದಿದ್ರೆ ನೀನ್ ಹಾಗೆ ನೋಡ್ತಾ ಇರ್ಲಿಲ್ಲ. ಆವತ್ತು ಆಡ್ತಿರ್ಬೇಕಾದ್ರೆ ನನ್ನ ಸೊಂಟ ಹಿಡ್ಕೊಂಡಿದ್ದು ನಿನ್ನ ಆಸೆ ತೀರಿಸ್ಕೊಳ್ಳೋಕೆ ಅಂತ ನನಗೀಗ ಅರ್ಥ ಆಗ್ತಿದೆ. ನಿನ್ನನ್ನು ನಂಬಿದ್ದಕ್ಕೆ ಬೇಲಿನೇ ಬೇಲಿನೇ ಎದ್ದು ಹೊಲ ಮೇದಾಗಾಯ್ತು. ನೋಡು, ನಿಂತರ ಇರೋದಕ್ಕೆ ಬರೋದಿಲ್ಲ ನನಗೆ. ಮನಸ್ಸಿನಲ್ಲಿ ಪ್ರೀತಿ ಇದ್ರು ಇಲ್ಲ ಅಂತ ಹೇಳೋದಕ್ಕೆ. ಐ ಆಮ್ ನಾಟ್ ಈಗೋಯಿಸ್ಟಿಕ್ ಲೈಕ್ ಯು. ಒಂದ್ ತಪ್ಪು ಮಾಡ್ದೆ ಕಣೆ. ಒಂದಿಷ್ಟು ಹೂವ ಕೈಲಿ ಹಿಡ್ಕೊಂಡು ನಿನ್ ಮುಂದೆ ನಿಂತು, ಓ ಮೈ ಗಾಡ್, ಯು ಆರ್ ಸೋ ಬ್ಯೂಟಿಫುಲ್, ಯು ನೋ ದಾಟ್, ಅತಿ ಲೋಕ ಸುಂದರಿ ಐಶ್ವರ್ಯ ರೈನು ನಿನ್ ಮುಂದೆ ಏನೂ ಇಲ್ಲ, ಐ ಲವ್ ಯು ಅಂತ ನಿನ್ನಿಂದನೇ ಸುತ್ತ ಸಿನಿಮಾ, ಪಬ್ಬು, ಡಿಸ್ಕೋಟೆಕ್ ಅಂತ ಸುತ್ತಿ ಮಾಡಬಾರ್ದಿದ್ ಮಾಡಿದ್ರೆ ಅರ್ಥ ಆಗ್ತದೆ ನಿನಗೆ. ಹಾಗೆ ನಾನು ಮಾಡ್ಲಿಲ್ವೇ? ಅವಾಗ್ಲೇನೆ ಹೇಳ್ತಾ ಇದ್ದಿಲ್ಲ ನಿನ್ ಸೊಂಟ ಮುಟ್ಟಿ ಮಜಾ ತಗೊಂಡೆ ನಾನು ಅಂತ. ನೀನೇನೇ ಮಾಡ್ತಾ ಇದ್ದೆ. ಇವತ್ತು ಎಗ್ರಾಡ್ದಂಗ ಅವತ್ತು ಎಗ್ರಾಡ್ಬೇಕಿತ್ತು. ನೀನ್ ಎಂಜಾಯ್ ಮಾಡ್ಲಿಲ್ಲ. ಅದನ್ನ ಹೇಳ್ತಾ ಇದ್ದಿಲ್ಲ ಕ್ಯಾರೆಕ್ಟರ್ ಬಗ್ಗೆ. ಹೀಗೇನೆ ಹೇಳ್ತೀಯ? Shut up! Shut up! Mind your tongue. ನನ್ನ ಬೇರೆಯವ್ರ ಜೊತೆ ಕಂಪೇರ್ ಮಾಡಬೇಡ. ಕೇಳ್ತಾನ ಅನ್ನೋದು ನಿನ್ನ ದೃಷ್ಟಿಲಿ ಮಾತ್ರ ಅಲ್ಲ, ನಿನ್ನ ರಕ್ತದಲ್ಲೂ ಇದೆ. ವಿದ್ಯಾ, ನಾನು No! Don't dare to call me like that. ನಿನ್ನ ಪ್ರೀತಿ ಮಾಡೋದಿರ್ಲಿ, ನಿನ್ನ ಫ್ರೆಂಡ್ಶಿಪ್ ಮಾಡೋದು ದೊಡ್ಡ ತಪ್ಪು. ಇನ್ನು ಮುಂದೆ ವಿ ಆರ್ ಸ್ಟ್ರೇಂಜರ್ಸ್, ಜಸ್ಟ್ ಸ್ಟ್ರೇಂಜರ್ಸ್. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ವಿದ್ಯಾ, ಬಾಯ್ ವಿದ್ಯಾ. ಬಾಯ್. जाने क्यों लोग प्यार करते हैं. ಹೋಗಿ ಆಮೀರ್ ಖಾನ್ ಹತ್ರ ಕೇಳು. ಥ್ಯಾಂಕ್ ಯು ಪ್ರತಿ ಜಂಟ. ಹೇ, ಆತಿಕ್ಯ ಕಂಡಲ್ಲ. ಹೋಗೋ ಚಂಡಾಳ. ಜಾಕಿ ಚಾನ್ ನೀನೊಳ್ಳೆ ಬೃತಿ ಹೊಡೆದಾಗ ಹೊಡಿತಲ್ಲ ಬ್ರೋ. ಹಲೋ. ಹಾಯ್ ವಿದ್ಯಾ. ಥ್ಯಾಂಕ್ ಯು. ಏ ರಾಧಿಕಾ, ನೀನ್ ಅಲ್ಲಿ ಕೂತ್ಕೋ. ಯಾಕೆ? ಕೂತ್ಕೋ ಹೇಳ್ತೀನಿ. ಇದಕ್ ಮುಂಚೆ ಯಾರು ಕೂತ್ಕೊಂಡ್ರು ಬಿಡ್ತಾ ಇರ್ಲಿಲ್ಲ, ಈಗೇನಾಯ್ತೆ? ದುಷ್ಟರನ್ನ ಕಂಡ್ರೆ ದೂರ ಇರೋದೇ ಒಳ್ಳೇದು. ಛೇ 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 ಛೇ, ಏನಮ್ಮ ವಿದ್ಯಾ, ಮದುವೆ ಆಗೋ ವಯಸ್ಸಾಗ್ತಾ ಇದೆ, ಇನ್ನೂ ಪ್ಯಾಂಟು ಶರ್ಟು ಅಂತೀಯಲ್ಲಮ್ಮ. ಅಪ್ಪ, ನಂಗೆ ಇಂಥ ಡ್ರೆಸ್ ಚೆನ್ನಾಗಿ ಕಾಣೋದು. ಹೇಳಮ್ಮ ನೀನು.
ಹಾಕೊಳ್ಳಿ ಬಿಡ್ರಿ, ಇನ್ನೆಷ್ಟ್ ದಿವಸ ಹಾಕೋತಾಳೆ? ಮದ್ವೆ ಆಗೋರ್ಗು ತಾನೆ. ನೀ ಹೇಳಿದ್ಮೇಲೆ ಮುಗೀತು. ಮೇಲ್ ಹೋಗಿ ನೋಡೋಣ ಬನ್ನಿ. ಯಡೀರಪ್ಪ ಅಲ್ಲೇ ನೋಡಿದ್ರಾಯ್ತು. ಇಷ್ಟೆಲ್ಲ ತಗೋತೀಯ? ತಗೋ ನಿನ್ ಮಗಳು ಇವತ್ ನನ್ ಜಾಬ್ ಖಾಲಿ ಮಾಡಿಸ್ತಾಳೆ. ನೀನ್ ತಗೊಮ್ಮ, ಅವ್ರದ್ದಿದ್ದೆ. ನೀ ಏನ್ ತಗೊಳಲ್ವಾ? ಸೀರೆ ಎಲ್ಲಿದ್ಯಾ? ನೀನು ಶಾಪಿಂಗ್ ಬಂದಿದ್ಯಾ? ನಮ್ಮ ಅಪ್ಪ ಅಮ್ಮ ಊರಿಂದ ಬಂದಿದ್ದಾರೆ. ಅಪ್ಪ, ಇವರು ನನಗೆ ತುಂಬಾ ಬೇಕಾದವರು. ನಮ್ಮ ಹಾಸ್ಟೆಲ್ ಪಕ್ಕದಲ್ಲೇ ಮನೆ. ಇವರು ಕುಮಾರಣ್ಣ, ನಮಸ್ಕಾರ. ಶೋಭಾ ಅತ್ತಿಗೆ, ನಮಸ್ಕಾರ. ಬಬ್ಲು, ಅಕ್ಕಿ, ಇವರು ಶೋಭಾ ಅತ್ತಿಗೆ ತಮ್ಮ. ಅಂಕಲ್ ಎಲ್ಲಿ ಉಳ್ಕೊಂಡಿದ್ದೀರಾ? ರಿಲೇಟಿವ್ ಮನೆ ಏನಾರು ಇದೆಯಾ? ಇಲ್ಲಪ್ಪ, ಇಲ್ಲೇ ಹೋಟ್ಲಲ್ಲಿ ಇಳ್ಕೊಂಡಿದೀವಿ. ಹೋಟ್ಲಲ್ಲ? ಏನ್ ಭಾವ ಇದು? ಅಲ್ಲ, ಇದೇ ತಲೆ ಇದೆ ನಿನಗೆ? ನಮಗ್ ಬೇಕಾದವ್ರು ಅಂತ ಮಾತಲ್ಲಿ ಹೇಳಿದ್ರೆ ಆಗೋಯ್ತಾ? ಅಪ್ಪ ಅಮ್ಮ ಬಂದಿದ್ದಾರೆ, ನಮ್ಮನೆ ಕರ್ಕೊಂಬರತ್ತಾನೆ. ಅದೆಲ್ಲ ಯಾಕಪ್ಪ ಸರ್, ಇಲ್ಲಿ ಕೇಳಿ, ನಿಮ್ ಮಗಳು ಯಾವತ್ತೋ ನಮ್ ಫ್ಯಾಮಿಲಿ ಮೆಂಬರ್ ಆಗೋಗಿದ್ದಾರೆ. ಹೇಳಿ ಬಾವ. ಅಂದ್ಮೇಲೆ ನೀವಿಬ್ರು ಬೇರೆನಾ? ಬನ್ನಿ, ಹೋಟೆಲ್ ಚೆಕ್ಔಟ್ ಮಾಡಿ ನಮ್ ಮನೆಗೆ ಹೋಗೋಣ. ನಿಮಗ್ ಸುಮ್ನೆ ತೊಂದ್ರೆ. ಅಯ್ಯೋ, ತೊಂದ್ರೆ ಏನ್ ಬಂತು? ಬನ್ನಿ ಸರ್. ಚಂದು, ನಾನು ಇವ್ರನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ನೀನು ನಿನ್ ಫ್ರೆಂಡು ಬೈಕಲ್ಲಿ ಬನ್ನಿ. ಬನ್ನಿ ಸರ್. ನೋಡಿ, ಅದನ್ನೆಲ್ಲ ಕೆಳಗೆ ಕಳಿಸ್ಬಿಡಿ. ವಿದ್ಯಾ ಅವ್ರೆ, ಶಾಲ್ ವಿ ಗೋ? ನಾನ್ ಹೇಳಿಲ್ಲ, ಅವ್ರು ಹೇಳಿದ್ದು. ವಾಟ್? ಐ ನೋ. ಒಂದು ಹುಡುಗಿ ಗಾಡಿ ಹತ್ತಿದ್ರೆ ಸಾಕು, ಬೇಕಂತ ಬ್ರೇಕ್ ಹಾಕಿ ಟಚ್ ಮಾಡಕ್ ನೋಡ್ತಾರೆ ಈ ಹುಡುಗರು. ಚೀಪ್ ಮೆಂಟಾಲಿಟಿ. ಎಕ್ಸ್ಕ್ಯೂಸ್ ಮೀ, ಅದು ಬ್ರೇಕ್ ಹೊಡೆದಿದ್ದಲ್ಲ, ಸ್ಪೀಡ್ ಬ್ರೇಕರ್ಸ್. ಚೀಪ್ ಮೆಂಟಾಲಿಟಿ ಅಂತ ಅದು ನಿನ್ನಂತವ್ರಿಗಿರೋದು, ಅದಕ್ಕೆ ಎಲ್ಲ ಚೀಪಾಗಿ ಕಾಣೋದು. ಈಗೇನು ಸ್ಪೀಡ್ ಬ್ರೇಕರ್ ಇಲ್ವಲ್ಲ? ಸ್ಪೀಡ್ ಬ್ರೇಕರ್ ಅಲ್ಲ, ಗಾಡಿನೇ ಬ್ರೇಕ್ ಆಯ್ತು. ಹೇಳಿ. ಓ ಗಾಡ್, ನನ್ನ ಟೈಮ್ ಚೆನ್ನಾಗಿಲ್ಲ ಅಷ್ಟೇ, ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತೆ. ಇದು ಹಾಳ ದಿವಾಲಕ್ಕೆ ಕೊಡ್ಬೇಕಾ? ಇವಳು ಆಡೋದಕ್ಕೂ ಇದಕ್ಕೂ ಎಲ್ಲ. ನಾನು ನೋಡಿಲ್ಲಪ್ಪ, ಏನು ನೋಡಿಲ್ಲ. ಏನು? ಗಾಡಿ ನೀಲೇರು, ನಮ್ಮ ಮೆಕ್ಯಾನಿಕ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಇದೇನೋ ಬಹಳ ಪಾಡ ಅಂದ್ರೆ ಬರೀ ಅದೇ ಕಣ್ಣಿಗೆ ಬೀಳುತ್ತೆ. ವ್ಯಾಪಾರ ಮಾಡಕ್ಕಂತ ಬಂದವನು ವ್ಯಾಪಾರ ಮಾಡ್ಕೊಂಡು ಹೋಗ್ಬೇಕಂತ ಸುಮ್ಕಿರವ, ನಿಂಗೆ ತಿಳಿಯಲ್ಲ. ಏನ್ ಮಾಡೋದು ಸೊಂಟಕ್ಕೆ ಸ್ವಾಮಿ ಅಯ್ಯಪ್ಪೋ ಶರಣಮಯ್ಯಪ್ಪೋ, ಸ್ವಾಮಿ ಅಯ್ಯಪ್ಪೋ ಶರಣಮಯ್ಯಪ್ಪೋ, ಸ್ವಾಮಿ ಅಯ್ಯಪ್ಪೋ. ಯಾರು ಚೆನ್ನಾಗಿಲ್ಲ ಗುರು, ಆಡಾಡು ಗುರು. ಅದೇ ಮೇಡಮ್ಮ ಶಿಷ್ಯ ಮೆಕ್ಯಾನಿಕ್. ಮುಗೀತು ನನ್ನ ಕತೆ.